ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾರಗಾನಪರ್ತಿ ಕೃಷಿ ಹೊಂಡದಲ್ಲಿ ಮಾರಗಾನಹಳ್ಳಿ ಪುಟ್ಟರಾಜು ಸುಮಾರು 32 ವರ್ಷದ ಕೃಷಿ ಕೂಲಿಕಾರ ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಪಕ್ಕದ ತೋಟ ಅಂದ್ರೆ ನರಸಪ್ಪ ಅನ್ನೋರ ತೋಟದಲ್ಲಿ ಗೊಬ್ಬರ ಚೆಲ್ಲುವ ಕೆಲಸ ಮಾಡಿ ಮಧ್ಯಾಹ್ನ ವಿಶ್ರಾಂತಿ ಪಡೆಯಲು ಜೊತೆಗಾರನೊಂದಿಗೆ ಕೃಷಿ ಹೊಂಡದ ಬಳಿ ಬಂದ. ಕೃಷಿ ಹೊಂಡದಲ್ಲಿ ಈಜಲು ಕೃಷಿ ಹೊಂಡಕ್ಕೆ ಡೈ ಹೊಡೆದು ಆ ಕಡೆ ದಡ ಸೇರಲು ಆಗದೆ ಮುಳುಗಿ ಜೀವ ಕಳೆದುಕೊಂಡಿದ್ದಾನೆ. ಈಜಲು ಹೋದ ಪುಟ್ಟರಾಜು ನೀರಿನಲ್ಲಿ ಎಷ್ಟೊತ್ತಾದರೂ ಮೇಲಕ್ಕೆ ಬಾರದ ಕಾರಣ ಜತೆಯಲ್ಲಿ ಬಂದಿದ್ದ ಶಂಕರಪ್ಪ ಅನ್ನೋರು ಕೃಷಿ ಹೊಂಡಕ್ಕೆ ಹಾರಿ ದಡಕ್ಕೆ ಎಳೆ ತಂದನಂತೆ. ಅದೇ ರಸ್ತೆಯಲ್ಲಿ ಬರ್ತಿದ್ದ ಹಿಂದಿಯವರು ಸಹಾಯ ಮಾಡಿ ಎಳೆದುಕೊಂಡ್ರು ಅಂತ ಶಂಕರಪ್ಪ ಹೇಳ್ಕೊಂಡಿದ್ದಾರೆ. ಇನ್ನು ಕೃಷಿ ಹೊಂಡದ ಮಾಲೀಕ, ಕೃಷಿ ಹೊಂಡ ನಮ್ಮದೇ, ಇಷ್ಟು ನೀರು ಕಡಿಮೆ ಇತ್ತು, ಇತ್ತೀಚೆಗೆ ತುಂಬಿಸಿದ್ದೇವೆ, ಅದರ ಮೇಲೆ ಬಲೆ ಹಾಕಿ ಮುಚ್ಚಬೇಕು ಅಂತ ಅನ್ಕೊಂಡಿದ್ವು, ಅಷ್ಟರೊಳಗೆ ಈ ಘಟನೆ ನಡೆದು ಹೋಗಿದೆ ಅಂದ್ರು. ನಾವು ಇಲ್ಲಿ ಇರಲಿಲ್ಲ, ಅವರಿಬ್ಬರು ಕೆಲಸಕ್ಕೆ ಬಂದಿದ್ರು ಇಲ್ಲಿ, ಪುಟ್ಟರಾಜು ಅನ್ನೋರು ಮತ್ತೆ ಹೆಸರು ಕಾಳಿ ಅಂತ, ಆ ಇಬ್ಬರು ಕೆಲಸಕ್ಕೆ ಬಂದಿದ್ರು ಇಲ್ಲಿ. ಪುಟ್ಟರಾಜು ಅಂತ ಅವರು ಬಂದುಬಿಟ್ಟು ಡೈ ಹಾಕಬೇಕು ಅಂತ ಡೈ ಹಾಕಿದೆ, ನಾನು ಈಜೊಡಿಬೇಕು ಅಂತ ಇಲ್ಲಿಗೆ ಬಂದುಬಿಟ್ಟು ಡೈ ಹಾಕಿದ್ಮೇಲೆ ಈ ಜೊತೆಯಲ್ಲಿ ಇದ್ನಂತ ನಾನು ಯಾರೂ ಇರಲಿಲ್ಲ ಇಲ್ಲಿ. ಮತ್ತು ಅವ್ರು ಹಿಂದಿಯವರು ಹುಡುಗರು ಬಂದುಬಿಟ್ಟು ಎಳ್ದಾಕಿದ್ಮೇಲೆ ಅದು ಎಳ್ದಾದ್ಮೇಲೆ ನನಗೆ ಹೇಳಿದ್ಮೇಲೆ ನಾನು ಬಂದೆ. ಸರ್ ಅವ್ರಿಗೆ ಬರ್ತಾರೆ ಸರ್ ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲ ಸರ್ ಅವ್ರು ಬರಲ್ಲ, ಇಲ್ಲಿ ಬಂದಿದೆ ಸರ್. ಅದನ್ನು ಕುಡಿದ್ಬಿಟ್ಟಿದ್ದೇನೆ ಸರ್, ಕುಡಿದಿದ್ದಾನೆ ಸರ್ ಪುಟ್ಟರಾಜು ಅವರು ಕುಡಿತಾನೆ ಸರ್. ಪುಟ್ಟಗನಹಳ್ಳಿ ಸರ್. ಸರ್ ಗೊಬ್ಬರ ಚೆಲ್ಲಕ್ಕೆ ಸರ್ ಬೆಳಗ್ಗೆ ಅಷ್ಟು ಗೊತ್ತಿಲ್ಲ ಸರ್. ಸರ್ ಈಗ ಅವರು ಹೇಳ್ತಾರೆ ಸರ್ ನನಗೆ ಇಲ್ಲಿ ಅವ್ರು ಬಂದ್ಮೇಲೆ ನಾನು ಓಡ್ಬಂದೆ ನೋಡಿದ್ರೆ ಅಷ್ಟೊತ್ತಿಗೆ ಇದ್ದಿದ್ದೆ ಸರ್. ಅವ್ರು ನಮ್ಮ ದೊಡ್ಡಪ್ಪ ಅವ್ರ ತೋಟಕ್ಕೆ ಸರ್. ಏನು ಹೆಸರು? ನರಸಪ್ಪ ವರದರಾಜ್ ಅಂತ ಸರ್. ಸುಮ್ಮನೆ ನಮ್ಮದೇ ಸರ್. ಸರ್ ನಾವು ಚಿಕ್ಕಪ್ಪ ಅವರು ಡೆತ್ ಆಗಿದ್ರಿ ಸರ್. ಅದಕ್ಕೆ ನಾವು ಮಾಡೋಣ ಅಂತ ಈ ನೀರು ಕಮ್ಮಿ ಐತೆ ಸರ್ ನಮಗೆ, ಅದಕ್ಕೆ ಈ ನಡುವೆ ಸ್ವಲ್ಪ ಮಾಡೋಣ ಅಂತ ಈಗ ತಾನೇ ಬಂದು ರೆಡಿ ಮಾಡ್ತಾಯಿದ್ವಿ ಸರ್. ನಾವು ರೆಡಿ ಮಾಡೋಣ ಅಂತ ಅಷ್ಟೊತ್ತಿಗೆ ಹಿಂಗಾಗಿ ಸರ್ ಏನೂ ಆಗಿರಲಿಲ್ಲ ಸರ್. ಇಲ್ಲ ಸರ್, ಯಾರು ಬಿದ್ದೋಗಿಲ್ಲ. ಇದೆ ಫಸ್ಟ್ ಸರ್. ಏನಿದೆ ಸರ್, ಅವ್ರು ಕೂಡು ಬಿದ್ದಾಗಿರೋದು ನಾವು ಹೇಳಿ ಕಳಿಸಿಲ್ಲ ಯಾರಿಗೂ. ನಾವು ನೋಡಿಲ್ಲ ಸರ್ ಇಲ್ಲೇ. ಅವರು ಏಕಾಏಕಿ ಬಂದು ಹಿಂಗೆ ಮಾಡ್ಕೊಂಡಿದ್ದಾರೆ ಈಜೊಡಿಬೇಕು ಅಂತ. ಅವರು ಜೊತೆಯಲ್ಲಿ ಕೆಲ್ಸಕ್ಕೆ ಬಂದಿರೋದು ಸರ್ ಅವ್ರ ಜೊತೆ. ಇಲ್ಲ ಸರ್ ಗೊತ್ತಿಲ್ಲ ಅದು ಏನು. ಅವರು ನಾನು ಇದ್ದೆ, ಅವರು ಧುಮುಕ್ಬಿಟ್ರು, ನಾನು ಎತ್ಕೊಳ್ಳೋಕೆ ಬಂದೆ ಅಂತ ಹೇಳ್ತಾವ್ರು. ಅವರು ಆ ಕಡೆ ಅಲ್ಲಿದ್ದಾರೆ ಸರ್. ಇನ್ನು ಮೃತ ವ್ಯಕ್ತಿ ಪುಟ್ಟರಾಜು ಅವರ ತಾಯಿಗೆ 2ನೇ ಮಗನಾಗಿದ್ದು ಇನ್ನೂ ಮದುವೆ ಆಗಿಲ್ಲ. ಯಾವಾಗಲೂ ಕುಡಿತದ ಅಮಲಿನಲ್ಲೇ ಇರ್ತಿದ್ದ, ರಾಷ್ಟ್ರೀಯ ಹೆದ್ದಾರಿಯಲ್ಲೇ ತೂರಾಡ್ಕೊಂಡು ಓಡಾಡ್ತಿದ್ದ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದು, ಕುಡಿದು ಬಂದು ದಿನಾಲೂ ಅವರ ತಾಯಿಗೆ ಹಿಂಸೆ ಕೊಡ್ತಿದ್ದ, ಕೂಲಿ ಮಾಡಿದ ಹಣವನ್ನು ಮನೆಗೆ ಕೊಡ್ತಿರ್ಲಿಲ್ಲ ಅಂತ ಹೇಳಿದ್ರು. ಪೊಲೀಸರು ಸ್ಥಳಕ್ಕೆ ಬಂದು ಕೃಷಿ ಹೊಂಡದಲ್ಲಿ ಬಿದ್ದಿದ್ದ ಶವವನ್ನ ಹೊರತೆಗೆಯೋದು ಎಲ್ಲ ಕಡೆ ನಡೆಯುವ ಪದ್ಧತಿ. ಆದ್ರೆ ಇಲ್ಲಿ ಸ್ಥಳಕ್ಕೆ ಪೊಲೀಸರು ಬರುವ ವೇಳೆಗೆ ಮೃತದೇಹವನ್ನು ಎತ್ತಿ ದಡದ ಮೇಲೆ ಮಲಗಿಸಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು, ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಪೆರೇಸಂದ್ರ ಪೊಲೀಸರು ತನಿಖೆ ಮುಂದುವರೆಸಿದ್ದು ಸತ್ಯಾಸತ್ಯತೆಯನ್ನ ಹೊರತರಬೇಕಿದೆ.